ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬಂದೇ ಬಿಡ್ತು. ಏನೆಲ್ಲ ತಯಾರಿಯನ್ನು ಮಾಡ್ಕೋಬೇಕು, ಏನೆಲ್ಲ ಸಾಮಗ್ರಿಗಳನ್ನು ನಾವು ರೆಡಿ ಮಾಡ್ಕೋಬೇಕು, ಯಾವ ಸಾಮಗ್ರಿಗಳು ಇಲ್ಲದೆ ನಮಗೆ ವ್ರತದಲ್ಲಿ ಅಪಚಾರವಾಗತ್ತೆ, ಪ್ರತಿಯೊಂದನ್ನು ಕೂಲಂಕುಷವಾಗಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲಿಗೆ ವರಮಹಾಲಕ್ಷ್ಮಿಗೆ ಮನೆಯಲ್ಲಿ ಕಲಶಗಳನ್ನು ರೆಡಿ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಹೆಣ್ಣು ಮಕ್ಕಳ ಆಸೆ. ಅಷ್ಟಲಕ್ಷ್ಮಿಯ ಕಲಶವನ್ನ ಇಡಬೇಕು. ಪಾಪ ಬಹಳಷ್ಟು ಜನ ಇರ್ತಾರೆ, ಅಷ್ಟಲಕ್ಷ್ಮಿ ಕಲಶದಲ್ಲೇ ವರಮಹಾಲಕ್ಷ್ಮಿಯನ್ನ ಕರಿಬೇಕು, ಬೇಡಿದ ವರಗಳನ್ನು ಕೊಡ್ತಾಳೆ ಮಹಾಲಕ್ಷ್ಮಿ. ಹೌದು, ಅಷ್ಟಲಕ್ಷ್ಮಿಯ ಸ್ವರೂಪದಲ್ಲಿ ಕೊಡ್ಲಿ ಅಂತ ಹೇಳಿ ಬಹಳಷ್ಟು ಸುಮಂಗಲಿಯರ ಆಸೆ. ಆ ಸುಮಂಗಲಿಯರು ಬಹಳಷ್ಟು ಮನೆಯಲ್ಲಿ ಆ ಅಷ್ಟಲಕ್ಷ್ಮಿಯ ಕಲಶಕ್ಕೋಸ್ಕರ ಬಹಳಷ್ಟು ಗಂಡನನ್ನು ಪೀಡಿಸ್ತಕ್ಕಂಥದ್ದು, ಉಳಿತಾಯವನ್ನು ಮಾಡ್ತಕ್ಕಂಥದ್ದು, ಏನಾದರೂ ಮಾಡಿ ಈ ವರ್ಷನಾದರೂ ನಾನು ಅಷ್ಟಲಕ್ಷ್ಮಿಯ ಕಲಶವನ್ನು ಇಡಬೇಕು, ಅಷ್ಟಲಕ್ಷ್ಮಿ ಕಲಶದಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸಬೇಕು ಅಂತ ಹೇಳಿ ಬಹಳಷ್ಟು ಜನ ಮನಸ್ಸಿನಲ್ಲಿ ಅನ್ಕೋತೀರಾ, ಓಡಾಟವನ್ನು ಮಾಡ್ತೀರಾ, ಅದಕ್ಕೋಸ್ಕರ ಕಷ್ಟಪಡ್ತೀರಾ. ಮಧ್ಯಮ ವರ್ಗದ ಕುಟುಂಬದವರು ಹೇಗೆ ಮಾಡಬೇಕು? ಪಾಪ ಮಧ್ಯಮ ವರ್ಗದ ಕುಟುಂಬದವರು ಹಾಗೆ ಅವರ ಜೀವನ ಅಂತಕ್ಕಂಥದ್ದು ಏನಿದೆಯೋ, ಜೀವನ ಶೈಲಿಯಲ್ಲಿ ತಿಂಗಳ ಕೊನೆಯಲ್ಲಿ ಅವರಿಗೆ ಪಾಪ ಖರ್ಚಿಗೆ ಹಣನೇ ಇರಲ್ಲ, ಹೌದಲ್ವಾ? ಆದರೆ ಧೃತಿಗೆಡ್ತಕ್ಕಂಥದ್ದು ಬೇಡ. ನಿಮ್ಮ ಮನೆಯಲ್ಲಿ ಯಥಾನುಶಕ್ತಿ ಅಂತ ಹೇಳುತ್ತೆ ಈ ಪುರಾಣಗಳಲ್ಲಿ, ಅಷ್ಟಾದಶ ಪುರಾಣದಲ್ಲಿ ಒಂದು ವರಮಹಾಲಕ್ಷ್ಮಿಯ ವ್ರತ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ತಾಮ್ರದ ಕಲಶವನ್ನಾಗಲಿ, ಬೆಳ್ಳಿಯ ಕಲಶವನ್ನಾಗಲಿ, ಅಥವಾ ಬಂಗಾರದ ಕಲಶವನ್ನಾಗಲಿ ಇಡಬಹುದು, ನಿಮ್ಮ ಶಕ್ತಿಗೆ ಅನುಗುಣವಾಗಿ. ಹಾಗಾದ್ರೆ ಕಲಶಗಳನ್ನ ಎಷ್ಟನ್ನ ನಾವು ತಯಾರಿ ಮಾಡ್ಕೋಬೇಕು? ಒಂದು ಯಮುನೆಯ ಕಲಶಕ್ಕೆ, ಇನ್ನೊಂದು ವರಮಹಾಲಕ್ಷ್ಮಿಯ ಕಲಶಕ್ಕೆ ಎರಡಾಯಿತು, ಹೌದಲ್ವಾ? ಹಾಗೆ ಅರ್ಘ್ಯ ಪಾತ್ರೆಗೆ ಮತ್ತೆ ಉಪಯೋಗಕ್ಕೆ 4 ಕಲಶಗಳನ್ನ, ತಂಬಿಗೆಗಳನ್ನ ನೀವು ರೆಡಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೆ ಫಲತಾಂಬೂಲಗಳು ಅಂತ ಹೇಳ್ತೀವಿ. ಫಲ, ಪಂಚಫಲ. ಕೆಲವರು ಹೇಳ್ತಾರೆ ಬರೀ ಪಂಚಫಲಾನೇ, ಅದರಲ್ಲಿ ಕೆಲವರು ಹೇಳ್ತಾರೆ ಪೈನಾಪಲ್ ಇಡಬಾರ್ದು, ಕೆಲವರು ಹೇಳ್ತಾರೆ ಚಕ್ಕೋತ ಇಡಬಾರ್ದು, ಕೆಲವರು ಹೇಳ್ತಾರೆ ಇನ್ಯಾವುದೋ ಫಲವನ್ನ ಇಡಬಾರ್ದು. ಖಂಡಿತವಾಗಿ ಇಲ್ಲ. ಪಂಚಫಲವನ್ನೇ ರೆಡಿ ಮಾಡ್ಕೋಬೇಕು ಅಂತಕ್ಕಂಥದ್ದೇನಿಲ್ಲ. ದ್ವಾದಶ ನಾಮವನ್ನ ನಾವು ಹೇಗೆ ಹೇಳ್ತೇವೆ, ಕೇಶವಾಯ ನಮಃ ಅಂತ ಹೇಳಿ ಕೃಷ್ಣಾಯ ನಮಕ್ಕೆ ಶುರು ಮಾಡ್ತೀವಿ, ಅಂದ್ರೆ ಅಂತ್ಯ ಮಾಡ್ತೀವಲ್ವಾ, ಮುಕ್ತಾಯ ಮಾಡ್ತೀವಲ್ವಾ, ಹಾಗೆ ದ್ವಾದಶ ಫಲಗಳನ್ನು ಕೂಡ ಇಡಬಹುದು ಅಂತ ಹೇಳುತ್ತೆ ಪದ್ಮ ಪುರಾಣ. 12 ಜಾತಿಯ ಹಣ್ಣುಗಳನ್ನ, ಆಪಲ್ ಇರಬಹುದು, ದ್ರಾಕ್ಷಿ ಇರಬಹುದು, ಕಿತ್ತಲೆ ಇರಬಹುದು, ಮೂಸಂಬಿ ಇರಬಹುದು, ದಾಳಿಂಬೆ ಇರಬಹುದು, ಜೊತೆಗೆ ಪೈನಾಪಲ್ ಕೂಡ, ಅನಾನಸ್ ಅಂತ ನಾವೇನು ಹೇಳ್ತೇವೆ, ಪೈನಾಪಲ್ ಕೂಡ ಇಡಬಹುದು, ಕರ್ಬೂಜವನ್ನ ಇಡಬಹುದು, ಬಾಳೆಹಣ್ಣನ್ನ ಇಡಬಹುದು, ಸೀಬೆಕಾಯಿ ಅಂತ ನಾವೇನು ಹೇಳ್ತೇವೆ ಅದನ್ನು ಕೂಡ ಇಡಬಹುದು, ಹಸಿ ಖರ್ಜೂರವನ್ನ, ಖರ್ಜೂರದ ಗೊಂಚಲನ್ನು ಕೂಡ ಇಡಬಹುದು, ಬಾಳೆಹಣ್ಣನ್ನ ಇಡಬಹುದು, ಜೊತೆಗೆ ತೆಂಗಿನಕಾಯಿಯನ್ನು ಕೂಡ ಇಡಬಹುದು. ಅಂದರೆ ಶಕ್ತಿಗೆ ಅನುಗುಣವಾಗಿ ಫಲಗಳನ್ನ ರೆಡಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಪಂಚಫಲ, ಕನಿಷ್ಠ ಪಕ್ಷ ಪಂಚಫಲ ಅಥವಾ ಸಪ್ತಫಲ ಅಥವಾ ನವಫಲ ಅಥವಾ ದ್ವಾದಶ ಫಲ, ಹೀಗೆ ಫಲಗಳನ್ನು ರೆಡಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನ ತಾಂಬೂಲ. ತಾಂಬೂಲ ಅಂದ್ರೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಗೊತ್ತು. ಎಲೆ, ಅಡಿಕೆ,
ಜೊತೆಗೆ ಅದರ ಮೇಲೆ ಒಂದು ಫಲವನ್ನ ಇಟ್ಟರೆ ಅದು ತಾಂಬೂಲ. ಎಚ್ಚರಿಕೆಯನ್ನು ವಹಿಸಿ. ವಿಳ್ಳೆದೆಲೆಯಲ್ಲಿ ರಂಧ್ರವಾಗಿರ್ತಕ್ಕಂಥ ವಿಳ್ಳೆದೆಲೆಯನ್ನ ಪೂಜೆಗೆ ಉಪಯೋಗಿಸಬಾರದು. ಕೆಲವರೇನು ಮಾಡ್ತೀರಾ, ಮಾರ್ಕೆಟ್ಗೆ ಹೋಗ್ಬಿಡ್ತೀರಾ. ಮಾರ್ಕೆಟ್ಗೆ ಹೋಗಿ ಅವರು ಕೊಟ್ಟಂಥದ್ದನ್ನು ತಂದು ಒಂದರ ಮೇಲೆ ಒಂದು ಜೋಡಿಸಿರ್ತಾರೆ. ಅದನ್ನು ಹಾಗೆಯೇ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ವಿಳ್ಳೆದೆಲೆಯಲ್ಲಿ ರಂಧ್ರಗಳಿರಬಾರ್ದು, ಅಂದರೆ ತೂತುಗಳಿರಬಾರ್ದು. ವಿಳ್ಳೆದೆಲೆ ಸಂಪೂರ್ಣವಾಗಿ ನೈಜವಾಗಿರಬೇಕು, ಒಣಗಿರಬಾರ್ದು, ಮುದುರುಕೊಂಡಿರಬಾರ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಆ ಒಂದು ವಿಳ್ಳೆದೆಲೆ ಮತ್ತು ಅಡಿಕೆ ಇದನ್ನು ಲಕ್ಷ್ಮೀನಾರಾಯಣ ಸ್ವರೂಪ ಅಂತ ನಾವು ಕರಿತೇವೆ. ಹಾಗೆ ಆ ಲಕ್ಷ್ಮೀನಾರಾಯಣ ಸ್ವರೂಪದಲ್ಲಿ ಕೆಲವರು ಏನು ಮಾಡ್ತಾರೆ, ಅಡಿಕೆಯನ್ನು ಕೂಡ ಅಷ್ಟೇ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಎಷ್ಟೋ ದಿನದ ಹಿಂದೆ ಇಟ್ಟಿರ್ತಕ್ಕಂಥ ಅಡಿಕೆಯನ್ನು ಹಿಡಿದು, ಖಂಡಿತವಾಗಿ ಬೇಡ. ಅಮ್ಮಮ್ಮ ಅಂದರೆ ಎಷ್ಟು ಖರ್ಚು ಮಾಡ್ತೀರಾ ಅದಕ್ಕೆ? ವಿಳ್ಳೆದೆಲೆ ಒಂದು ಅರ್ಧ ಕಟ್ಟು, ಅಡಿಕೆ ಒಂದು 50 ಗ್ರಾಮ್, ನೈಜವಾಗಿರ್ತಕ್ಕಂಥ ಫ್ರೆಶ್ ಆಗಿರ್ತಕ್ಕಂಥ ಎಲೆ ಅಡಿಕೆಯನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಎಲೆ ಅಡಿಕೆ ತಯಾರಿಯನ್ನು ಮಾಡ್ಕೊಳ್ಳಿ. ಇನ್ನು ಹೂಗಳು, ಪುಷ್ಪಗಳು, ಪತ್ರೆಗಳು ಯಾವ್ಯಾವ್ದು ಇಡಬೇಕು ಗುರುಗಳೇ? ಎಲ್ಲರಿಗೂ ಗೊತ್ತು, ಲೋಟಸ್ ಕಮಲ ಪುಷ್ಪವನ್ನು ಇಡಬೇಕು. ಕಮಲಕ್ಕೆ ಡಿಮ್ಯಾಂಡು. ಯಾವುದರಲ್ಲಿ? ಈ ಹಬ್ಬದಲ್ಲಿ, ವರಮಹಾಲಕ್ಷ್ಮಿಯಲ್ಲಿ. ಖಂಡಿತ ಹೌದು. ಕಮಲದ ಮೇಲೆ ಮಹಾಲಕ್ಷ್ಮಿ ನಮಗೆ ದರ್ಶನವನ್ನು ಕೊಟ್ಟಿದ್ದಾಳೆ, ಅಲಂಕೃತವಾಗಿರ್ತಾಳೆ, ಕಮಲದ ಮೇಲೆ ಆಸೀನಲಾಗಿರ್ತಾಳೆ ಅಂತಕ್ಕಂಥದ್ದು ನಮ್ಮ ಒಂದು ಪದ್ಧತಿ, ನಮ್ಮ ಪುರಾಣಗಳು, ವೇದಗಳು, ಆಗಮಗಳು ಹೇಳಿರ್ತಕ್ಕಂಥದ್ದು. ಹೌದಲ್ವಾ? ಕಮಲ ಪುಷ್ಪ ಕಡೇ ಪಕ್ಷ ಕಮಲ ಮಾಲೆಯನ್ನು ಹಾಕ್ತಕ್ಕಂಥವರಿದ್ದಾರೆ, ಕಮಲ ಪುಷ್ಪವನ್ನು ತರ್ತಕ್ಕಂಥವರಿದ್ದಾರೆ. ಆದರೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಕಮಲ ಪುಷ್ಪ 1 ಅಥವಾ 3 ಅಥವಾ 5 ಈ ಬೆಸ ಸಂಖ್ಯೆಗಳಲ್ಲಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಕಮಲ ಪುಷ್ಪವನ್ನು ತಂದು ಇಟ್ಟುಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಅದು ಮುಂಚೆನೇ ನೀವೇನಾದರೂ ತಂದು ಇಟ್ಟುಕೊಂಡ್ರೆ 3 ದಿನ ಮುಂಚೆ ಅದು ತುಂಬ ಒಣಕೊಂಡೋಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅದರ ಬುಡವನ್ನು ನೀರಲ್ಲೇ ಇಡಬೇಕು. ಯಾವಾಗಲೂ ಬುಡವನ್ನು ಪೂರ್ತಿ ಹೂವನ್ನು ಮುಳುಗಿಸ್ತಕ್ಕಂಥದ್ದಲ್ಲ, ಬುಡವನ್ನು ಮಾತ್ರ ನೀರಿನಲ್ಲಿ ಒಂದು ತಂಬಿಗೆಯಲ್ಲೋ ಒಂದು ಗ್ಲಾಸಲ್ಲೋ ನೀರನ್ನು ತುಂಬಿ ಅದರೊಳಗಡೆ ಹಾಕಿ ಅದನ್ನು ಇಟ್ಟು ನಾವು ಉಪಯೋಗಿಸ್ತಕ್ಕಂಥ ಸಮಯದಲ್ಲಿ ಬುಡದಲ್ಲಿ ಇರ್ತಕ್ಕಂಥ ಒಂದು ತುಂಡುಗಳನ್ನು, ಅದರ ನೀರಲ್ಲಿ ಮುಳುಗಿದ ತುಂಡುಗಳನ್ನು ತುದಿಯನ್ನು ಸ್ವಲ್ಪ ಕತ್ತರಿಸಿ ಆಮೇಲೆ ಉಪಯೋಗಿಸ್ತಕ್ಕಂಥ ಕೆಲಸ. ಇನ್ನು ಯಾವ ಯಾವ ಹೂವುಗಳನ್ನು ಉಪಯೋಗಿಸಬೇಕು ಗುರುಗಳೇ? ಸೇವಂತಿಗೆ, ಕನಕಾಂಬರ, ಮಲ್ಲಿಗೆ, ಮತ್ತೆ ಮರಗ ಪತ್ರೆ, ಧವನ ಪತ್ರೆ, ಜೊತೆಗೆ ಪನ್ನೀರು ಪತ್ರೆಗಳನ್ನು ಮತ್ತೆ ಗುಲಾಬಿ ಹೂಗಳನ್ನು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಈ ಹೂಗಳನ್ನು ತಯಾರಿಯನ್ನು ಮಾಡಿಕೊಂಡು ಇಟ್ಕೊಳ್ಳಿ. ಇನ್ನು ದ್ರವ್ಯಗಳು, ಏನೇನು ದ್ರವ್ಯಗಳನ್ನು ಇಡಬೇಕು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಆಲದ ಬಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಲದ ಮರ ಅಂತ ನಾವೇನು ಹೇಳ್ತೇವೆ, ಆಲದ ಬಳ್ಳಿಯನ್ನ ಆಲದ ಗಿಡದಿಂದ ಕತ್ತರಿಸಿ ಸಿಂಬಿಯ ರೀತಿ ಅದನ್ನು ರೋಲ್ ಮಾಡಿ ಸಣ್ಣಗೆ ಅದನ್ನು ಮನೆಗೆ ತಂದು ನೀರಲ್ಲಿ ಹಾಕಿ ಇಡಬೇಕು. ಅದು ಒಣಗಬಾರ್ದು. ಹೇಗೆ ಮನೆಯಲ್ಲಿ ಆಲದ ಬಳ್ಳಿ ಒಣಗುತ್ತೋ ಹಾಗೆ ನಿಮ್ಮ ಮನೆ ಒಣಗುತ್ತೆ. ಬಹಳಷ್ಟು ಜನ ವರಮಹಾಲಕ್ಷ್ಮಿಯನ್ನು ಮಾಡ್ತೀರಾ, ಪಾಪ ಗೊತ್ತಿಲ್ಲ. ಮುಂದೆ ಪೂಜಾ ಕೈಂಕರ್ಯದ ವಿಚಾರದಲ್ಲಿ ಸಂಪೂರ್ಣವಾದ ವಿಚಾರವನ್ನು ನಾನು ತಿಳಿಸ್ತೀನಿ. ಆಲದ ಬಳ್ಳಿಯನ್ನು ತಂದಿಟ್ಕೋಬೇಕು, ಮತ್ತೆ ತೆಂಗಿನಕಾಯಿಗಳನ್ನು ತಂದಿಟ್ಕೋಬೇಕು. ಕನಿಷ್ಠ ಪಕ್ಷ ಒಂದು 5 ಅಥವಾ 12 ಅಥವಾ 21 ತೆಂಗಿನಕಾಯಿಗಳನ್ನು ರೆಡಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೆ ಪಾತ್ರೆಗಳು, ಅಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು, ಮಂಗಳ ದ್ರವ್ಯಗಳನ್ನು ಇಡ್ಲಿಕ್ಕೆ ನೋಡಿ, ಅರಿಶಿನ, ಕುಂಕುಮ. ನೋಡಿ, ಅರಿಶಿನ ಕುಂಕುಮ ಅಂತಕ್ಕಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ದ್ರವ್ಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಸುಮಂಗಲಿಯರು ಯಾರಾದರೂ ಮನೆಗೆ ಬಂದಾಗ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸ್ತಕ್ಕಂಥ ಪದ್ಧತಿಯನ್ನು ನಾವು ಇಟ್ಕೊಂಡಿದ್ದೇವೆ. ಆದರೆ ಅದು ಕೂಡ ಕಲಬೆರಿಕೆ ಬರ್ತಾ ಇದೆ. ಚೆಕ್ ಮಾಡ್ಕೊಳ್ಳಿ. ನೀವು ಅರಿಶಿನ ಕುಂಕುಮ ತಗೊಳ್ತಕ್ಕಂಥ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಕೆಮಿಕಲ್
ಮುಕ್ತವಾಗಿದೆಯಾ ಅಂತ ನೋಡಿ. ರಾಸಾಯನಿಕ ಪದಾರ್ಥಗಳನ್ನು ಬಳಸಿರ್ತಕ್ಕಂಥ ಅರಿಶಿಣವಾಗಲಿ ಕುಂಕುಮವಾಗಲಿ ಉಪಯೋಗಿಸಬೇಡಿ. ನೈಸರ್ಗಿಕವಾಗಿ ನಿಮ್ಮ ಮನೆಯಲ್ಲೇ ನೀವು ಅರಿಶಿಣದ ಕೊಂಬಲ್ಲಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಪೌಡರ್ ಆಗುತ್ತೆ ಅರಿಶಿಣ. ಕುಂಕುಮವೂ ಕೂಡ ಸಿಗ್ತಾ ಇದೆ, ಕೊಂಬುಗಳು, ಅದನ್ನು ಪುಡಿ ಮಾಡ್ಕೋಬಹುದು. ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಸ್ವಲ್ಪ ಅಕ್ಕಿ ಅಥವಾ ನಿಮ್ಮ ಪ್ರಾಂತ್ಯದಲ್ಲಿ ಬೆಳೆದಿರತಕ್ಕಂಥ ಧಾನ್ಯ, ಅದು ರಾಗಿ ಆಗಬಹುದು, ಭತ್ತ ಆಗಬಹುದು, ಗೋಧಿ ಆಗಬಹುದು, ಯಾವುದೇ ಒಂದು ಧಾನ್ಯ, ತೊಗರಿ, ಹೆಸರು, ಅವರೆ, ಹೀಗೆ ನೀವು ಬೆಳೆದಿರ್ತಕ್ಕಂಥ ಒಂದು ವಸ್ತುಗಳಿದ್ದರೆ ಖಂಡಿತವಾಗಿ ಅದನ್ನು ಇಟ್ಟುಕೊಳ್ಳಿ. ಜೊತೆಗೆ ಪಾತ್ರೆಗಳು ಎಷ್ಟು ಬೇಕಪ್ಪ? ಅಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥದ್ದು 5 ಪಾತ್ರೆಗಳು. 5 ಪಾತ್ರೆಗೆ ಸಂಸ್ಕೃತದಲ್ಲಿ ಪಂಚಪಾತ್ರೆ ಅಂತ ಕರೀತೇವೆ. ಆ ಪಂಚಪಾತ್ರೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಹಾಲು, ಮೊಸರು ಅದೆಲ್ಲ ಹಾಕೊಳ್ಳಿಕ್ಕೆ ಬೇಕಾಗತ್ತೆ. ಪಂಚಪಾತ್ರೆಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಜೊತೆಗೆ 2 ಉದ್ದರಣೆಗಳನ್ನು ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಜೊತೆಗೆ ಬಾಳೆಕಂಬ, ಮಾವಿನ ಸೊಪ್ಪು, ಗೆಜ್ಜೆ ವಸ್ತ್ರ, ಜೊತೆಗೆ ಅಕ್ಷತೆ, ಜೊತೆಗೆ ಮಡಿಯಾದ ನೀರು. ಮಡಿ ಅಂತ ಅಂದ್ರೆ ಏನು? ಕೆಲವರು ಈ ಮಡಿಯನ್ನ ಅಸಹ್ಯವಾಗಿ ಅನುಸರಿಸ್ತಾ ಇದ್ದಾರೆ. ಅಂದ್ರೆ ಮಡಿ ಅಂತ ಅಂದ್ರೆ ಹಿಂದೆ ಹಿರಿಯರು ನಮಗೆ ಮಡಿ ಅಂತಕ್ಕಂಥದ್ದನ್ನ ಆಚರಣೆಗೆ ತಂದಿದ್ದೆ ಶುಚಿರ್ಭೂತವಾಗಿ ನಾವು ಇಟ್ಕೊಳ್ಳಿಕ್ಕೆ, ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಿಕ್ಕೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ಮಡಿ ಅಂತ ಹೇಳೋದು, ಇಲ್ಲದೆ ಇರತಕ್ಕಂಥ ಅದರಲ್ಲಿ ಅವ್ಯವಸ್ಥೆಗಳನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಮಾಡಬೇಡಿ. ಮಡಿ ಅಂತ ಅಂದರೆ ಸ್ವಚ್ಛತೆ. ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಮಡಿ ಅಂತಕ್ಕಂಥದ್ದನ್ನು ಆಚರಣೆಯನ್ನು ತಂದರು. ಜೊತೆಗೆ ನೀವು ವಾಯನ ಸಾಮಗ್ರಿಗಳು, ದಾನ ಕೊಡಲಿಕ್ಕೆ ಸಾಮಗ್ರಿಗಳು ನೋಡಿ. ದೇವರಿಗೆ ಕಟ್ಟಲಿಕ್ಕೆ ಒಂದು ಸೀರೆ, ಒಂದು ರವಿಕೆ ಕಣ, ಜೊತೆಗೆ ವಾಯನ ದಾನವನ್ನು ಕೊಡಲಿಕ್ಕೆ ಯಾವ ಪುರೋಹಿತ ವೇದ ಪಾರಂಗತ ಬಂದು ನಿಮ್ಮ ಮನೆಯಲ್ಲಿ ವ್ರತವನ್ನ ಆಚರಣೆಯನ್ನ ಮಾಡಿಸ್ತಾನೋ ಅವನಿಗೆ ವ್ರತಪೂರ್ಣವನ್ನ ಮಾಡಿದ ನಂತರ ನೀವು ವಾಯನ ದಾನವನ್ನ ಕೊಡಲಿಕ್ಕೆ ಒಂದು ಪಂಚೆ, ಒಂದು ಟವಲ್ಲು, ಮತ್ತೆ ಜೊತೆಗೆ ಎಲೆ ಅಡಿಕೆ, ತೆಂಗಿನಕಾಯಿ, ಅಕ್ಕಿ ಇಷ್ಟನ್ನು ಕೂಡ ರೆಡಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಪೂಜೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನೇನು ರೆಡಿ ಮಾಡ್ಕೋಬೇಕು? ಬಿಡಿ ಹೂವ, ಬಿಡಿ ಪತ್ರೆ, ಜೊತೆಗೆ ಅಕ್ಷತೆ, ಗಂಧದ ಕಡ್ಡಿ, ಕರ್ಪೂರ, ಅರಿಶಿಣದ ದಾರದ ಹುಂಡೆ, ಅರಿಶಿಣದ ಕೊಂಬು, ಗೆಜ್ಜೆ ವಸ್ತ್ರ, ಜೊತೆಗೆ ನೈವೇದ್ಯ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟು ನೈವೇದ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ನೈವೇದ್ಯಕ್ಕೆ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇಷ್ಟೆಲ್ಲವನ್ನ ಒಂದು ದಿನ ಮುಂಚೆಯೇ ರೆಡಿ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲ ಅಂತ ಅಂದರೆ ಅಯ್ಯೋ ಗುರುಗಳು ಹೇಳ್ಬಿಟ್ಟಿದ್ದಾರೆ, ಏನಪ್ಪ ಮಾಡೋದು, ಈ ಸಾಮಗ್ರಿ ಇಲ್ಲ, ಆ ಸಾಮಗ್ರಿ ಇಲ್ಲ. ಖಂಡಿತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಧೃತಿಗೆಡ್ತಕ್ಕಂಥದ್ದು ಬೇಡ. ನೀವು ವರಮಹಾಲಕ್ಷ್ಮಿಗೆ ಶ್ರದ್ಧೆಯಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ, ಒಂದೇ ಮನಸ್ಸಿನಿಂದ ನೀವು ಮಹಾಲಕ್ಷ್ಮಿಯನ್ನ ಕರೆದು ನಿಮ್ಮಲ್ಲಿ ಇರ್ತಕ್ಕಂಥ ಸತ್ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ಮಹಾಲಕ್ಷ್ಮಿ ನಿಮಗೆ ಅನುಗ್ರಹಿತಳಾಗ್ತಾಳೆ, ವರವನ್ನು ಕೊಡ್ತಾಳೆ. ವರಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ಹೆಸರಿನವಳು, ವರವನ್ನು ಕೊಡ್ತಕ್ಕಂಥವಳೇ ವರಮಹಾಲಕ್ಷ್ಮಿ ಅಂತಕ್ಕಂಥ ಒಂದು ವಿಚಾರ. ಇಷ್ಟೆಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡ್ಕೋತೀರಲ್ಲ, ಇನ್ನೊಂದು ಸಂಚಿಕೆಯಲ್ಲಿ ಯಾವ ರೀತಿ ಅಲಂಕಾರವನ್ನು ಮಾಡಬೇಕು, ಯಾವ ರೀತಿ ನಾವು ತಯಾರಿ ಇರಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ವ್ರತಕಥೆಯ ಸಾರಾಂಶವೇನು, ಕೈಗೆ ದಾರವನ್ನು ಯಾಕೆ ಕಟ್ಕೋಬೇಕು, ಇವೆಲ್ಲವನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ. ನಿಮಗೆಲ್ಲರಿಗೂ ಕೂಡ ಆ ವರಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ. ನೀವು ಬೇಡಿದ ವರಗಳನ್ನು ಅತಿ ಶೀಘ್ರವಾಗಿ ಆ ವರಮಹಾಲಕ್ಷ್ಮಿ ನಿಮಗೆ ಕೊಡಲಿ ಅಂತ ಹೇಳಿ ಆ ಪದ್ಮಪ್ರಿಯೆಯನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ.